ದಸರಾ ಗಜಪಡೆ ಮರಳಿ ಕಾಡಿಗೆ ತೆರಳಿದೆ. ಮೈಸೂರು ಅರಮನೆಯಿಂದ ಗಜಪಡೆಗಳಿಗೆ ಬೀಳ್ಕೊಡುಗೆಯನ್ನ ನೀಡಲಾಗಿದೆ. ಪೂಜೆ ಸಲ್ಲಿಸಿ ಅರಣ್ಯ ಇಲಾಖೆ ಬೀಳ್ಕೊಡುಗೆಯನ್ನ ನೀಡಿದೆ. ಬೇರೆ ಬೇರೆ ಕ್ಯಾಂಪ್ನಿಂದ ಆನೆಗಳು ಬಂದಿದ್ವು ಗಜಪಡೆಗಾಗಿ. ಇದೀಗ ಶಿಬಿರಗಳತ್ತ ಆನೆಗಳು ಮುಖ ಮಾಡಿವೆ. ಸಾವಿರಾರು ಜನರಿಂದ ದಸರಾ ಆನೆಗಳಿಗೆ ಬಾಯಿ ಹೇಳಲಾಗಿದೆ. ಬೇಸರದಲ್ಲಿ ಆನೆಗಳಿಗೆ ಮೈಸೂರಿನ ಜನತೆ ಟಾಟಾ ಮಾಡಿದ್ದಾರೆ. ವಿಶ್ವವಿಖ್ಯಾತ ಮೈಸೂರು ದಸರಾ ಜಂಬೂ ಸವಾರಿ ಮೆರವಣಿಗೆಯನ್ನ ಅದ್ದೂರಿಯಾಗಿ ಯಶಸ್ವಿಗೊಳಿಸಿದ ಗಜಪಡೆ ಇದೀಗ ತಮ್ಮ ಊರಿನತ್ತ ಮುಖ ಮಾಡಿವೆ. 2 ತಿಂಗಳಿನಿಂದ ಮೈಸೂರಿಗರು ಪ್ರವಾಸಿಗರ ಕಣ್ತುಂಬಿದ್ದ ಗಜಪಡೆಗೆ ಅರಣ್ಯ ಇಲಾಖೆ ಅರಮನೆಯ ಅಂಗಳದಲ್ಲಿ ಸಾಂಪ್ರದಾಯಿಕ ಪೂಜೆಯನ್ನ ಸಲ್ಲಿಸಿ ಬೀಳ್ಕೊಡುಗೆಯನ್ನ ನೀಡಲಾಗಿದೆ. ನೀವು ಕೂಡ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರಬಹುದು. ಸಾಂಪ್ರದಾಯಿಕವಾಗಿ ಪೂಜೆಯನ್ನ ಸಲ್ಲಿಸಲಾಗಿದೆ. 2 ತಿಂಗಳಿನಿಂದ ದಸರಾ ಜಂಬೂ ಸವಾರಿಗಾಗಿ ಬಂದಿದ್ದಂಥ 14 ಆನೆಗಳು ದಸರಾ ತಾಲೀಮು, ದಸರಾ ಮೆರವಣಿಗೆಯಲ್ಲಿ ಬ್ಯುಸಿಯಾಗಿದ್ವು. ಇದೀಗ 2025ರ ದಸರಾ ಮಹೋತ್ಸವವನ್ನು ಅದ್ದೂರಿಯಾಗಿ ಯಶಸ್ವಿಗೊಳಿಸಿ ಸದ್ಯ ತವರಿಗೆ ತೆರಳಿದ್ವು. ಅರಮನೆಯ ಅಂಗಳದಲ್ಲಿ ಲಾರಿ ಏರುತ್ತಾ ಮುಂದಿನ ವರ್ಷ ಮತ್ತೆ ಬರ್ತೀವಿ, ಅಲ್ಲಿವರೆಗೂ ಕಾಯ್ತಾ ಇರಿ ಅಂತ ಸಲಾಂ ಮಾಡಿದ್ವು. ದಸರಾದಲ್ಲಿ ತಮ್ಮ ಜವಾಬ್ದಾರಿಯನ್ನು ಯಶಸ್ವಿಯಾಗಿ ನಿಭಾಯಿಸಿದ ದಸರಾ ಗಜಪಡೆಗೆ ಇವತ್ತು ಅರಣ್ಯ ಇಲಾಖೆಯಿಂದ ಪೂಜೆಯನ್ನು ಸಲ್ಲಿಸಿ ಬೀಳ್ಕೊಡುಗೆಯನ್ನ ನೀಡಲಾಗಿದೆ. ನಾಡಿನ ಸದ್ದು ಗದ್ದಲದಲ್ಲಿದ್ದ ಕ್ಯಾಪ್ಟನ್ ಅಭಿಮನ್ಯು ಅಂಡ್ ಟೀಮ್ ಇಂದು ನಾಡಿನಿಂದ ಕಾಡಿನತ್ತ ಒಂದೊಂದಾಗಿಯೇ ಲಾರಿ ಏರಿ ಎಲ್ಲರಿಗೂ ನಮಸ್ಕರಿಸಿದ್ರು. ಮೈಸೂರು ದಸರಾ ಮುಗಿಸಿ ಇಂದು ದಸರಾ ಗಜಪಡೆ ನಾಡಿನಿಂದ ಕಾಡಿಗೆ ತೆರಳಿದ್ರು. ಎಲ್ಲ ಆನೆಗಳು ಯಾವುದೇ ರೀತಿಯಾದಂಥ ತಕರಾರುಗಳನ್ನು ಮಾಡದೆ ಲಾರಿಯನ್ನು ಹತ್ತಿದ್ರೆ ಇದೇ ಮೊದಲ ಬಾರಿಗೆ ದಸರಾಗೆ ಬಂದಿದ್ದ ರೂಪಾ ಹೇಮಾವತಿ ಆನೆ ಲಾರಿ ಏರುವುದಕ್ಕೆ ಹಿಂದೇಟನ್ನ ಹಾಕಿದ್ವು. ಅಂತಿಮವಾಗಿ ಮಾವುತರು, ಕಾವಾಡಿಗಳು, ಅರಣ್ಯ ಇಲಾಖೆಯ ಸಿಬ್ಬಂದಿ ಎಲ್ಲ ಆನೆಗಳನ್ನ ಲಾರಿ ಹತ್ತಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಮುಂದೆ ಬನ್ನಿ, ಮುಂದೆ ಬನ್ನಿ. ಸಂಜೆ ಹೊರಗಡೆಯಿಂದ ಲೈಟಿಂಗ್ಸ್ ನೋಡಿ. ಮರಳಿ ಕಾಡಿಗೆ ದಸರಾ ಗಜಪಡೆಗಳು ತೆರಳಿದೆ. ಮೈಸೂರು ಅರಮನೆಯಿಂದ ಬೀಳ್ಕೊಡುಗೆಯನ್ನು ನೀಡಲಾಗಿದೆ. ನೀವು ಕೂಡ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರಬಹುದು. ಶಿಬಿರಗಳತ್ತ ಆನೆಗಳು ಮುಖ ಮಾಡಿರುವಂಥದ್ದು. ಸಾವಿರಾರು ಜನರಿಂದ ದಸರಾ ಆನೆಗಳಿಗೆ ಬಾಯಿ ಹೇಳಲಾಗಿದೆ. ಬೇಸರದಲ್ಲೇ ಆನೆಗಳಿಗೆ ಮೈಸೂರಿನ ಜನರು ತಾಟ ಹೇಳಿದ್ದಾರೆ. ಇತ್ತ ಆನೆಗಳನ್ನು ನೋಡೋದಕ್ಕೆ ಜನರು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಬಂದಿದ್ದರು. ಪುಟ್ಟ ಪುಟ್ಟ ಮಕ್ಕಳೊಂದಿಗೆ ಬಂದು ಆನೆಯನ್ನು ನೋಡಿ ಸಂತಸ ಪಟ್ಟಿದ್ದಾರೆ. ಆನೆಗಳ ಜೊತೆಗೆ ಫೋಟೋ, ಸೆಲ್ಫಿ ಕ್ಲಿಕ್ಕಿಸಿಕೊಳ್ಳಲು ದುಂಬಾಲು ಬಿದ್ದು ಮತ್ತೆ ಕಾಡಿನತ್ತ ಆನೆಗಳು ಮುಖ ಮಾಡಿರುವುದನ್ನು ಕಂಡು ಅಲ್ಲಿ ನೆರೆದಿದ್ದಂತಹ ಜನತೆಯೂ ಕೂಡ ಭಾವುಕರಾದರು. ಮನೆಯ ಆತ್ಮೀಯರನ್ನು ವಾಪಸ್ ಕಳುಹಿಸ್ತಾ ಇದ್ದೇವೆ ಎಂಬ ಭಾರದ ಮನಸ್ಸಿನಲ್ಲಿಯೇ ಬೀಳ್ಕೊಟ್ಟಿದ್ದಾರೆ. ಮತ್ತೊಂದೆಡೆ ಜಾಲಿಯಾಗಿ ಹಾಡುತ್ತಾ ನಡೆಯುತ್ತಾ ಕಾಡಿನ ಮಕ್ಕಳು ತಮ್ಮೂರಿನತ್ತ ತೆರಳಿದ್ದಾವೆ. ನೀವು ಕೂಡ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರ್ಬೋದು ಯಾವ ರೀತಿಯಾಗಿ ಸೊಂಡಿಲನ್ನು ಎತ್ತಿ ನಮಸ್ಕರಿಸ್ತಾ ಇದ್ದಾವೆ ಆನೆಗಳು ಅಂಥೇಳಿ. ಒಟ್ಟಾರೆ ದಸರಾಗೆ ಅಂಥೇಳಿ ಬಂದಿದ್ದ ಆನೆಗಳು ತಮ್ಮ ಜವಾಬ್ದಾರಿಯನ್ನು ಮುಗಿಸಿ ತಮ್ಮೂರಿಗೆ ಹೊರಟಿದ್ದು ಮೈಸೂರಿಗರಿಗೆ ಕೊಂಚ ಬೇಸರವನ್ನು ತಂದಿತ್ತು. ಲಾರಿ ಏರಿ ಹೋಗ್ತಾ ಇದ್ದ ಆನೆಗಳಿಗೆ ಅರಮನೆಯ ಆವರಣದಲ್ಲಿ ಜನ ಚಪ್ಪಾಳೆ ತಟ್ಟಿ ತಾಟ ಮಾಡಿದ ದೃಶ್ಯ ಭಾವನಾತ್ಮಕ ಸನ್ನಿವೇಶವನ್ನು ಸೃಷ್ಟಿಸಿತ್ತು. ಅಂತಿಮವಾಗಿ ಎಲ್ಲ ಆನೆಗಳು ಲಾರಿಗಳ ಮೂಲಕ ಆಯಾ ಎಲಿಫೆಂಟ್ ಕ್ಯಾಂಪ್ಗಳನ್ನು ತಲುಪಿತು. ಅಭಿಮಾನ್ಯ